ಸ್ನೇಹಿತರೆ, ನಮಗೆ ಹಿತಶತ್ರುಗಳು, ಗೊತ್ತಿಲ್ಲದೇ ಇರತಕ್ಕಂಥ ಶತ್ರುಗಳು, ಯಾವುದೋ ಒಂದು ರೀತಿಯಲ್ಲಿ ಬರ್ತಕ್ಕಂಥ ಶತ್ರುಗಳು, ಏನೇ ಒಬ್ಬರು ಶತ್ರುಗಳಿದ್ದಾರೆ ಅಂದಾಗ ಮನೆಯಲ್ಲೇ ಕೆಲಸ ಮಾಡ್ಕೊಳ್ಳಿ. ಕೇವಲ ಅರಳಿ ಎಲೆಯನ್ನು ತೊಗೊಂಬನ್ನಿ, ಅರಿಶಿಣವನ್ನು ಗಂಗಾಜಲದಲ್ಲಿ ಕಳಿಸ್ಕೊಳ್ಳಿ, ದಾಳಿಂಬೆ ಕಡ್ಡಿಯ ಸಹಾಯದಿಂದ ಶತ್ರುವಿನ ಹೆಸರು ಗೊತ್ತಿದ್ರೆ ಬರೀರಿ ಅಲ್ವಾ, ಶತ್ರು ಉಚ್ಚಾಟನಾಯ ಅಂತ ಬರೀರಿ ಆ ಎಲೆಯ ಮೇಲೆ, ಅರಳಿ ಎಲೆ ಮೇಲೆ ಬರೆದು ಅದನ್ನು ಅಂಗಾತ ಇಂಗಿಡಿ ಇಟ್ಟು ಒಂದು ಉದ್ದುರ್ಣೆಯಲ್ಲಿ ತಗೊಂಡು ಅಥವಾ ಬೇರೆಯದ ಸಹಾಯದಿಂದ ಅದರ ಮೇಲೆ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಮಂತ್ರವನ್ನು ಹೇಳಿ ನೀರು ಬಿಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿ ದಿವಸ 21 ಬಾರಿ 21 ದಿನಗಳ ಕಾಲ ಇದನ್ನು ಪ್ರಾರಂಭವನ್ನು ಮಾಡಿ. ಯಾವುದೇ ದಿನ ಪ್ರಾರಂಭವನ್ನು ಮಾಡಿ. ಇದೇ ಕಷ್ಟಿಸಿ ಇಂಥ ದಿವಸನೇ ಅಂತ ಏನಿಲ್ಲ, ಭಾನುವಾರಗಳೊಂದು ನೀವು ಭಾನುವಾರ ಇವತ್ತು ಹೇಳಿದ್ದೀನಿ, ಭಾನುವಾರ ಅಂತ ಕಮೆಂಟ್ಸ್ ಮಾಡಿ 21 ದಿವಸ ಭಾನುವಾರದವರೆಗೂ ಮಾಡಿ. ಶತ್ರುಗಳು ವಿನಾಶ ಖಂಡಿತ. ನಿಮ್ಮನ್ನು ಬಿಟ್ಟೋಗ್ಬೇಕಾ, ಶತ್ರುಗಳು ದೂರ ಹೋಗ್ಬೇಕಾ, ಈ ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನವನ್ನು ಮಾಡಿ. ಪ್ರತಿ ದಿವಸ ಒಂದು ಎಲೆ ತೊಗೊಂಬನ್ನಿ, ಬರೀರಿ, ಮತ್ತು ಅರಳಿ ಬರದ ಬುಡಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಮ್ಯಾಕ್ಸಿಮಮ್ ಶತ್ರುಗಳು ದೂರ ಆಗುತ್ತೆ, ಶುಭತ್ವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.